ನಮಸ್ಕಾರ. ರಿಚರ್ಡ್ ಫೈನ್ಮನ್ ತೋಟದ ಸ್ಪ್ರಿಂಕ್ಲರ್ ಸಮಸ್ಯೆಯ ಉತ್ತರದ ಹುಡುಕಾಟದಲ್ಲಿ 80 ವರ್ಷಗಳು. ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ರಿಚರ್ಡ್ ಫೈನ್ಮನ್ ತಾವು ಎಲ್ಲಿಗೆ ಹುಡುಕೆ ಹೋದರೆ ಒಳ್ಳೆಯದೆನ್ನುವ ಪ್ರಶ್ನೆಯನ್ನು ಹಾಕಿಕೊಂಡು ಮಿತಿಮೌಲ್ಯ ಗಣಿತದ ಸಿದ್ಧಾಂತದ ಹುಟ್ಟಿಗೆ ಕಾರಣರಾದರು. ಈ ಕುರಿತಾಗಿ ನಾವು ಈ ಹಿಂದೆ ಮಾಡಿದ ವಿಡಿಯೋ ಕೊಂಡು ವಿವರಣೆಯಲ್ಲಿ ಕೊಡಲಾಗೈತೆ, ಆಸಕ್ತರು ನೋಡಬಹುದು. ಇದೇ ರಿಚರ್ಡ್ ಫೈನ್ಮನ್ ಇನ್ನೊಮ್ಮೆ ತೋಟಕ್ಕೆ ಹೋಗಿ ಇನ್ನೊಂದು ಪ್ರಶ್ನೆಯನ್ನು ಹಾಕಿದರು. ಕಳೆದ 80ಕ್ಕೂ ಹೆಚ್ಚು ವರ್ಷಗಳಿಂದ ಅದಕ್ಕೆ ಉತ್ತರ ಹುಡುಕುವ ಯತ್ನದಲ್ಲಿ ವಿಜ್ಞಾನಿಗಳು, ಗಣಿತಜ್ಞರು ತೊಡಗಿಕೊಂಡಿದ್ದರು. ಇತ್ತೀಚೆಗೆ ಅದಕ್ಕೆ ಒಂದು ಆಂಶಿಕವಾದಂಥ ಉತ್ತರ ಸಿಕ್ಕತ್ತೆ. ತೋಟಕ್ಕೆ ನೀರು ಹಾಕಬೇಕಾದ್ರೆ ಕಾಣ್ತಕ್ಕಂಥ ಒಂದು ಸಾಮಾನ್ಯ ನೀರನ್ನು ಸಿಂಪಡಿಸುವ ಸಾಧನ ಅಂದರೆ ಸ್ಪ್ರಿಂಕ್ಲರ್. ಇದು ಭೌತ ವಿಜ್ಞಾನದಲ್ಲಿ ಪ್ರಶ್ನೆಗೆ ಮತ್ತು ದಶಕಗಳ ಕಾಲ ಉತ್ತರದ ಹುಡುಕಾಟಕ್ಕೆ ಕಾರಣ ಆಗಿತ್ತು ಅನ್ನೋದನ್ನ ಊಹೆ ಮಾಡೋದು ಕೂಡ ನಮಗೆ ಕಷ್ಟ ಆಗುತ್ತೆ. ಇನ್ನೂ ಸೋಜಿಗಂತ ಹೇಳಿದ್ರೆ, ಈ ಸಮಸ್ಯೆಯನ್ನು ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಮೇಧಾವಿ ಭೌತ ವಿಜ್ಞಾನಿಗಳಲ್ಲಿ ಒಬ್ಬರಾದಂಥ ರಿಚರ್ಡ್ ಫೈನ್ಮನ್ ಸ್ವಂತ ಪ್ರಯೋಗ ಮಾಡಿ ಉತ್ತರ ಕಂಡುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದರು. ಈಗ 2026ರಲ್ಲಿ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಗಣಿತಜ್ಞರು ಸಾಮಾನ್ಯ ಸ್ಪ್ರಿಂಕ್ಲರ್ಗಳ ಬದಲಿಗೆ ವಿಚಿತ್ರವಾಗಿ ಬಾಗಿದ, ತಿರುಚಿದ, ಲೂಪ್ಗಳಲ್ಲಿರ್ತಕ್ಕಂಥ ಅಂದರೆ ತಿರುಮರುಗಳಿರ್ತಕ್ಕಂಥ ಸಿಲ್ಲಿ ಸ್ಪ್ರಿಂಕ್ಲರ್ಗಳನ್ನ ನಿರ್ಮಿಸಿ ಈ ಹಳೆಯ ಪ್ರಶ್ನೆಗೆ ಪ್ರಾಯೋಗಿಕವಾದಂಥ ಉತ್ತರವನ್ನು ನೀಡಿದ್ದಾರೆ. ನಿಜವಾಗ್ಲೂ ಈ ಸ್ಪ್ರಿಂಕ್ಲರ್ ಪ್ರಶ್ನೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಸಾಮಾನ್ಯ ಸ್ಪ್ರಿಂಕ್ಲರ್ನಲ್ಲಿ ನೀರನ್ನು ಮಧ್ಯಭಾಗದಿಂದ ಒಳಗೆ ಕಳಿಸಿದಾಗ ಅದು 2 ಅಥವಾ ಹೆಚ್ಚು ಬಾಗಿದ ಕೊಳವೆಗಳ ಮೂಲಕ ಹೊರಗೆ ಸಿಡಿತೈತೆ. ನೀರು ಕೊಳವೆಯ ತುದಿಯಿಂದ ಹೊರಬರಬೇಕಾದ್ರೆ ಅದರ ಚಲನೆಯ ದಿಕ್ಕು ಬದಲಾಗ್ತೈತೆ. ನ್ಯೂಟನ್ನ 3ನೇ ನಿಯಮದ ಪ್ರಕಾರ ನೀರನ್ನು ಒಂದು ದಿಕ್ಕಿನಲ್ಲಿ ವೇಗವಾಗಿ ಹೊರಗೆ ತಳ್ಳಿದಾಗ ಸ್ಪ್ರಿಂಕ್ಲರ್ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವ ಬಲ ಉಂಟಾಗ್ತದೆ. ಹೀಗಾಗಿ ಸಾಮಾನ್ಯ ಸ್ಪ್ರಿಂಕ್ಲರು ನೀರನ್ನು ಹೊರಚಿಮ್ಮಿಸಬೇಕಾದ್ರೆ ತಿರುಗ್ತದೆ. ಆದರೆ ಇದೇ ಸ್ಪ್ರಿಂಕ್ಲರನ್ನು ನೀರಿನೊಳಗೆ ಮುಳುಗಿಸಿ ಹೊರಗೆ ನೀರು ಸಿಂಪಡಿಸೋದ್ರ ಬದಲು ನೀರಿನ ಹೊರಗಿನಿಂದ ಒಳಕ್ಕೆ ಹೀರಿಕೊಳ್ಳುವಂತೆ ಮಾಡಿದ್ರೆ ಏನಾಗ್ತದೆ? ಅದು ಮೊದಲಿನಂತೆ ತಿರುಗ್ತದೆಯೇ, ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತದೆಯೇ, ಅಥವಾ ತಿರುಗದೆ ನಿಂತುಕೊಳ್ತದೆಯೇ? ಇದೇ ಪ್ರಸಿದ್ಧವಾದಂಥ ಫೈನ್ಮನ್ ಸ್ಪ್ರಿಂಕ್ಲರ್ ಪ್ರಾಬ್ಲಮ್, ಫೈನ್ಮನ್ ಅವರ ಸ್ಪ್ರಿಂಕ್ಲರ್ ಸಮಸ್ಯೆ. ಈ ಪ್ರಶ್ನೆಯ ಮೂಲವನ್ನು 1880ರ ದಶಕದಲ್ಲಿನೇ ಆಸ್ಟ್ರಿಯನ್ ಭೌತ ವಿಜ್ಞಾನಿ ಎರ್ನೆಸ್ಟ್ ಮಾಕ್ ಅವರ ಚರ್ಚೆಗಳಲ್ಲಿ ನಾವು ಕಾಣಬಹುದು. ನಂತರ 1940ರ ದಶಕದಲ್ಲಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಈ ಪ್ರಶ್ನೆ ಭೌತ ವಿಜ್ಞಾನಿಗಳ ನಡುವೆ ಚರ್ಚೆಗೆ ಬಂದಾಗ ಆಗ ಯುವಕರಾಗಿದ್ದಂಥ ರಿಚರ್ಡ್ ಫೈನ್ಮನ್ ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಅವರು ಪ್ರಯೋಗಾಲಯದಲ್ಲಿನೇ ಇದನ್ನು ಪರೀಕ್ಷಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವರ ಪ್ರಯೋಗ ನಿರೀಕ್ಷೆ ಮಾಡಿದಷ್ಟು ಸುಲಭವಾದಂಥ ಮತ್ತು ನೇರವಾದಂಥ ಫಲಿತಾಂಶವನ್ನು ನೀಡೋದಿಲ್ಲ. ನಂತರ ಈ ಪ್ರಶ್ನೆ ಭೌತ ವಿಜ್ಞಾನದ ಒಂದು ಪ್ರಸಿದ್ಧ ಕುತೂಹಲಕಾರಿ ಒಗಟಾಗಿಯೇ ಉಳಿತೈತೆ. ಮೊದಲು ನೋಟಕ್ಕೆ ಉತ್ತರ ಬಹಳ ಸುಲಭ ಅನಿಸುತ್ತೆ. ಸಾಮಾನ್ಯ ಸ್ಪ್ರಿಂಕ್ಲರ್ ನೀರನ್ನು ಹೊರಗೆ ಎಸೆದು ಒಂದು ದಿಕ್ಕಿನಲ್ಲಿ ತಿರುಗ್ತೈತೆ. ಅದನ್ನು ಹಿಮ್ಮುಖವಾಗಿ ನಡೆಸಿದರೆ ನೀರನ್ನು ಒಳಗೆ ಎಳ್ಕೊಳ್ಳೋದ್ರಿಂದ ಅದು ವಿರುದ್ಧ ದಿಕ್ಕಿನಲ್ಲಿ ತಿರುಗಬೇಕಂತ ನಾವು ಹೇಳ್ಬೋದು. ಆದರೆ ದ್ರವದ ಚಲನೆ ಅಷ್ಟು ಸರಳವಾದ್ದಲ್ಲ. ಸ್ಪ್ರಿಂಕ್ಲರ್ನೊಳಗೆ ನೀರು ಹೇಗೆ ಹರಿತೈತೆ, ಕೊಳವೆ ಗೋಡೆಗಳಿಗೆ ಅದು ಹೇಗೆ ಒತ್ತಡ ಆಗ್ತೈತೆ, ನೀರಿನ ರೇಖೀಯ ಸಂಯೋಗ ಅಂದರೆ ಲೀನಿಯರ್ ಮೊಮೆಂಟಮು ಮತ್ತು ಕೋನೀಯ ಸಂಯೋಗ ಆಂಗ್ಯುಲರ್ ಮೊಮೆಂಟಮು ಹೇಗೆ ವರ್ಗಾವಣೆ ಆಗ್ತವೆ ಅನ್ನೋದನ್ನು ಬೇರೆ ಬೇರೆಯಾಗಿ ಪರಿಗಣಿಸಬೇಕಾಗ್ತೈತೆ. ಇದೇ ಕಾರಣದಿಂದ ಬೇರೆ ಬೇರೆ ಪ್ರಯೋಗಗಳಲ್ಲಿ ಬೇರೆ ಬೇರೆ ರೀತಿಯ ತಿರುವಿಕೆಗಳು ಕಂಡುಬಂದಿದ್ದವು. ಫೈನ್ಮನ್ ಅವರ ಸ್ವಂತ ಪ್ರಯೋಗದಲ್ಲಿ ಹಿಮ್ಮುಖ ಸ್ಪ್ರಿಂಕ್ಲರ್ ಸ್ಪಷ್ಟವಾಗಿ ತಿರುಗದೆ ಸ್ವಲ್ಪ ಕಂಪಿಸಿದಂತಾಗಿತ್ತು. ಪ್ರಯೋಗವನ್ನು ಮುಂದುವರೆಸಕ್ಕೆ ಹೋದಾಗ ಉಪಕರಣ ಹಾನಿಗೊಳಗಾಯಿತು. ಹೀಗಾಗಿ ಪ್ರಶ್ನೆ ಹಲವಾರು ದಶಕಗಳ ಕಾಲ ಅಂದರೆ ಸರಿಸುಮಾರು 80 ವರ್ಷಗಳ ಕಾಲ ಸಂಪೂರ್ಣವಾಗಿ ಬಗೆಹರಿದೆ ಉಳಿತು. 2024ರಲ್ಲಿ ಇದಕ್ಕೆ ಒಂದು ಮಹತ್ವದ ತಿರುವು ದಕ್ಕಿತು. ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಕಾರ್ನೆಟ್ ಇನ್ಸ್ಟಿಟ್ಯೂಟ್ನ ಅನ್ವಯಿಕ ಗಣಿತಜ್ಞರಾದಂಥ ಲೀಫ್ ರಿಸ್ಟ್ರೋಫ್ ಮತ್ತು ಅವರ ತಂಡ 2024ರಲ್ಲಿ ಸಮಸ್ಯೆಯನ್ನು ಮತ್ತೆ ಪ್ರಯೋಗಕ್ಕೆ ಒಳಪಡಿಸಿತು. ಅವರ ಅಧ್ಯಯನ ಸಾಮಾನ್ಯ ಎಸ್ ಆಕಾರದ ಸ್ಪ್ರಿಂಕ್ಲರನ್ನು ಹಿಮ್ಮುಖವಾಗಿ ನಡೆಸಿದಾಗ ಅದು ಸಾಮಾನ್ಯ ಸ್ಪ್ರಿಂಕ್ಲರ್ಗೆ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ ಅಂತ ಸೂಚಿಸಿತು. ಆದರೆ ಹಿಮ್ಮುಖ ಸ್ಪ್ರಿಂಕ್ಲರ್ ತಿರುಗುವ ವೇಗ ಸಾಮಾನ್ಯ ಸ್ಪ್ರಿಂಕ್ಲರ್ಗಿಂತ ಸುಮಾರು 50 ಪಟ್ಟು ಕಡಿಮೆ ಇತ್ತು. ಆದರೆ ಇನ್ನೂ ಒಂದು ಸಮಸ್ಯೆ ಉಳಿದಿತ್ತು. ಸಾಮಾನ್ಯ ಎಸ್ ಆಕಾರದ ಸ್ಪ್ರಿಂಕ್ಲರಲ್ಲಿ ಮಾತ್ರ ಈ ವರ್ಣೆ ಸರಿ ಹೊಂದುತ್ತದೆಯೇ, ಅಥವಾ ಕೊಳವೆಗಳನ್ನು ಬೇರೆ ರೀತಿಯಲ್ಲಿ ಬಾಗಿಸಿದಾಗಲೂ ಕೂಡ ಏನಾಗಬಹುದು ಅನ್ನೋದು ಆ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಅಲ್ಲಿಂದಲೇ ಸಿಲ್ಲಿ ಸ್ಪ್ರಿಂಕ್ಲರ್ಗಳ ಕತೆ ಆರಂಭ ಆಯಿತು. ಸಿಲ್ಲಿ ಸ್ಪ್ರಿಂಕ್ಲರ್ ಅಂದರೆ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ. ಇವು ಸಾಮಾನ್ಯ ಸ್ಪ್ರಿಂಕ್ಲರ್ಗಳಂತೆ ಸರಳ ಎಸ್ ಆಕಾರದ ಕೊಳವೆಗಳಲ್ಲ. ಸಂಶೋಧಕರು ಉದ್ದೇಶಪೂರ್ವಕವಾಗಿ ವಿಚಿತ್ರ ವಿನ್ಯಾಸಗಳಲ್ಲಿ ಇವನ್ನ ಮಾಡಿರ್ತಾರೆ. ಹಲವಾರು ತಿರುವುಗಳು ಇರ್ತವೆ, ಬೇರೆ ಬೇರೆ ಆಕಾರಗಳಲ್ಲಿ ಇರ್ತವೆ. ಅನೇಕ ಬಾರಿ ಸುತ್ತತಕ್ಕಂಥ ಕೊಳವೆಗಳು, ವಿರುದ್ಧವಾಗಿ ಬಾಗಿದ ತುದಿಗಳು ಮುಂತಾದವು ಇತರ ಲಕ್ಷಣ ಆಗಿರ್ತವೆ. ನೋಡೋದಕ್ಕೆ ಅವು ಮಕ್ಕಳ ಆಟಿಕೆ ಅಂತಿದ್ರು ಕೂಡ ವಿಜ್ಞಾನಿಗಳಿಗೆ ಅವು ಅತ್ಯಂತ ನಿಖರವಾದ ಪ್ರಯೋಗಾಲಯದ ಉಪಕರಣಗಳಾಗಿರ್ತವೆ. ವಿವಿಧ ವಿನ್ಯಾಸಗಳ ಸ್ಪ್ರಿಂಕ್ಲರ್ಗಳನ್ನ 2 ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ವಿಜ್ಞಾನಿಗಳು. ಮೊದಲನೇ ಪರೀಕ್ಷೆಯಲ್ಲಿ ನೀರನ್ನು ಹೊರಗೆ ಸಿಂಪಡಿಸಲಾಗುತ್ತೆ.
ಎರಡನೇದರಲ್ಲಿ ನೀರನ್ನು ಹೊರಗಿನಿಂದ ಒಳಕ್ಕೆ ಹರಿಸಲಾಗುತ್ತೆ. ಜೊತೆಗೆ ನೀರಿನ ಒಳಚಲನೆ, ಹೊರಗಿನ ಹರಿವು ಮತ್ತು ಸ್ಪ್ರಿಂಕ್ಲರ್ ಮೇಲೆ ಉಂಟಾಗ್ತಕ್ಕಂಥ ತಿರುಗಿಸುವ ಬಲ ಅಥವಾ ಟಾರ್ಕನ್ನು ಅಳೆಯಲಾಗುತ್ತೆ. ಈ ಪ್ರಯೋಗಗಳು ಎರಡು ಮುಖ್ಯವಾದಂಥ ವಿವರಣೆಗಳನ್ನ ಪರೀಕ್ಷೆ ಮಾಡ್ತವೆ. ಮೊದಲನೇದು ಎರ್ನೆಸ್ಟ್ ಮ್ಯಾಕ್ ಅವರ ಕಲ್ಪನೆಗೆ ಸಂಬಂಧಿಸಿದಂಥದ್ದು. ಸ್ಪ್ರಿಂಕ್ಲರ್ ಒಳಗಡೆ ನೀರು ಸುತ್ತಬೇಕಾದ್ರೆ ಅದರ ಕೋನೀಯ ಸಂವೇಗ ಅಂತ ಹೇಳಿದ್ರೆ ಆಂಗ್ಯುಲರ್ ಮೂವ್ಮೆಂಟ್ಗೆ ಪ್ರತಿಯಾಗಿ ಸ್ಪ್ರಿಂಕ್ಲರ್ ವಿರುದ್ಧ ದಿಕ್ಕಿನಲ್ಲಿ ತಿರುಗಬೇಕನ್ನುವ ಕಲ್ಪನೆ ಇದರ ಕೇಂದ್ರದಲ್ಲಿದೆ. ಎರಡನೆಯದು ಫೇನ್ಮನ್ಗೆ ಸಂಬಂಧಿಸಿದಂಥ ವಿವರಣೆ. ಇದರ ಪ್ರಕಾರ ಸ್ಪ್ರಿಂಕ್ಲರ್ನ ಹೊರತುದಿಗಳ ಬಳಿ ನೀರಿನ ಹರಿವು ಮತ್ತು ಒತ್ತಡಗಳುಂಟು ಮಾಡತಕ್ಕಂಥ ಪರಿಣಾಮವೇ ತಿರುಗುವಿಕೆಗೆ ಪ್ರಮುಖ ಕಾರಣ ಆಗಿರುತ್ತೆ. ಆದರೆ ಹೊಸ ಸಿಲಿ ಸ್ಪ್ರಿಂಕ್ಲರ್ ಪ್ರಯೋಗಗಳು ಈ ಎರಡೂ ವಿವರಣೆಗಳನ್ನು ಸಮರ್ಥಿಸಲಿಲ್ಲ. ಕೊಳವೆಯ ಹೊರತುದಿಯ ಆಕಾರವನ್ನು ಬದಲಿಸಿದರೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ತಿರುಗುವಿಕೆ ಬದಲಾಗಲಿಲ್ಲ. ಹಾಗೆಯೇ ನೀರಿನೊಳಗಿನ ಸುತ್ತುವಿಕೆಯ ಕೋನೀಯ ಸಂಯೋಗ ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಬಹಳವಾಗಿ ಬದಲು ಮಾಡಿದ್ರು ಕೂಡ ಆ ಸ್ಪ್ರಿಂಕ್ಲರ್ ಅದಕ್ಕೆ ಅನುಗುಣವಾಗಿ ತಿರುಗಲಿಲ್ಲ. ಹಾಗಾದರೆ ನಿಜವಾದ ಕಾರಣ ಏನು? ಇಲ್ಲಿಯೇ ಒಂದು ಹೊಸ ವಿವರಣೆ ಕಾಣಿಸ್ಕೊಳ್ತದೆ. ಮೊಮೆಂಟಮ್ ಫ್ಲಕ್ಸ್ ಥಿಯರಿ ಅಂತ ಇದನ್ನು ಕರೆದಾರೆ. ಅಂದರೆ ಸಂವೇಗದ ಹೊನಲಿನ ಸಿದ್ಧಾಂತ ಅಂತ ಇದು. ಯಾಕಂದರೆ ಈ ಸಿದ್ಧಾಂತ ಈ ಎಲ್ಲ ಘಟನೆಗಳಿಗೆ ಹೊಸದಾದಂಥ ಒಂದು ವಿವರಣೆಯನ್ನು ಕೊಡ್ತಾ ಇದೆ. ನೀರಿನ ಹರಿವನ್ನು ಕೇವಲ ನೀರು ಒಂದು ಕೊಳವಿನಲ್ಲಿ ಹರಿತಾ ಇದೆ ಅಂತ ನೋಡೋದಕ್ಕಿಂತ ಅದು ನಿರಂತರವಾಗಿ ಸಂವೇಗವನ್ನು, ಆವೇಗವನ್ನು ಅಂದರೆ ಮೊಮೆಂಟಮ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸ್ತಾ ಇದೆ ಅಂತ ನೋಡಬೇಕು. ಹಿಮ್ಮುಖ ಸ್ಪ್ರಿಂಕ್ಲರ್ನಲ್ಲಿ ಅಂದರೆ ನೀರನ್ನು ಒಳಗಡೆ ಕೊಳ್ತಕ್ಕಂಥ ಸ್ಪ್ರಿಂಕ್ಲರ್ನಲ್ಲಿ ಎರಡು ಅಥವಾ ಹೆಚ್ಚು ನೀರಿನ ಹರಿವುಗಳು ಕೊಳವೆಗಳ ಮೂಲಕ ಮಧ್ಯದ ಕೇಂದ್ರ ಜೋಡಣೆಯ ಭಾಗಕ್ಕೆ ಬರ್ತವೆ. ಅವು ಕೇಂದ್ರದಲ್ಲಿ ಪರಸ್ಪರ ಮುಖಾಮುಖಿ ಆಗಬೇಕಾದ್ರೆ ಅವುಗಳ ಚಲನೆಯ ದಿಕ್ಕುಗಳು ಬದಲಾಗ್ತವೆ. ಈ ಪ್ರಕ್ರಿಯೆಯಲ್ಲಿ ನೀರಿನ ಆವೇಗ ಮತ್ತು ಹರಿವು ಕೇಂದ್ರ ಭಾಗದ ಮೇಲೆ ಒಂದು ತಿರುಗಿಸುವ ಪರಿಣಾಮವನ್ನು ಉಂಟು ಮಾಡ್ತೈತೆ. ಅದರ ಪ್ರತಿಕ್ರಿಯೆಯಾಗಿ ಸ್ಪ್ರಿಂಕ್ಲರ್ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತೈತೆ. ಅಂದರೆ ಮುಖ್ಯ ವಿಷಯ ಹೊರಗಿನ ಕೊಳವೆಯ ತುದಿ ಬಳಿ ನೀರು ಏನು ಮಾಡ್ತೈತೆ ಅನ್ನೋದಲ್ಲ, ನೀರು ಸ್ಪ್ರಿಂಕ್ಲರ್ನ ಒಳಗಡೆ ಆವೇಗವನ್ನು, ಸಂವೇಗವನ್ನು ಅಂದರೆ ಮೊಮೆಂಟಮ್ನ ಹೇಗೆ ಸಾಗಿಸ್ತಾ ಇದೆ ಮತ್ತು ಕೇಂದ್ರದಲ್ಲಿ ಆ ಆವೇಗ, ಸಂವೇಗ, ಮೊಮೆಂಟಮ್ ಹೇಗೆ ಬದಲಾಗ್ತೈತೆ ಅನ್ನೋದೇ ಇದು ಮುಖ್ಯವಾದಂಥದ್ದು. ಇದೇ ಹೊಸ ಪ್ರಯೋಗಗಳ ಮುಖ್ಯವಾದಂಥ ತೀರ್ಮಾನ ಮತ್ತು ನಿರ್ಣಯ. ಇದನ್ನು ಸುಲಭವಾಗಿ, ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಸ್ಪ್ರಿಂಕ್ಲರ್ನ ಒಂದು ರೀತಿಯ ನೀರಿನ ರಾಕೆಟ್ ಅಂತ ನಾವು ಕಲ್ಪಿಸ್ಕೊಳ್ಬೋದು. ನೀರು ಹೊರಗೆ ಹೋಗ್ತೈತೆ, ಅದರ ಪ್ರತಿಕ್ರಿಯೆಯಂತೆ ಸ್ಪ್ರಿಂಕ್ಲರ್ ತಿರುಗ್ತೈತೆ. ಹಿಮ್ಮುಖ ಅಂದರೆ ನೀರಿನ ಒಳಗಿರತಕ್ಕಂಥ ಸ್ಪ್ರಿಂಕ್ಲರ್ನಲ್ಲಿ ಪ್ರಕ್ರಿಯೆ ಒಳಮುಖ ಆಗಿರ್ತೈತೆ. ನೀರು ಹೊರಗಿನಿಂದ ಒಳಗೆ ಬರ್ತೈತೆ ಮತ್ತು ಕೇಂದ್ರದಲ್ಲಿ ಅದರ ಹರಿವಿನ ದಿಕ್ಕು ಬದಲಾಗ್ತೈತೆ. ಆದ್ದರಿಂದ ಇದು ಒಂದು ರೀತಿಯ ಒಳಮುಖ ರಾಕೆಟ್ನಂತೆ ವರ್ತಿಸ್ತದೆ. ಆದರೆ ಈ ಹಿಮ್ಮುಖ ಪ್ರಕ್ರಿಯೆ ಪರಿಣಾಮ ಹೆಚ್ಚು ದುರ್ಬಲ ಆಗಿರೋದ್ರಿಂದ ಅದರ ತಿರುಗುವತಕ್ಕಂಥ ವೇಗ ಸಾಮಾನ್ಯ ಸ್ಪ್ರಿಂಕ್ಲರ್ಗಿಂತ ಅಂದರೆ ಹೊರಗಡೆ ನೀರು ಹಾಕ್ತಕ್ಕಂಥ ಸ್ಪ್ರಿಂಕ್ಲರ್ಗಿಂತ ಬಹಳ ಕಡಿಮೆ. ಹೀಗಾಗಿ ಸಾಮಾನ್ಯ ಮತ್ತು ಹಿಮ್ಮುಖ ಸ್ಪ್ರಿಂಕ್ಲರ್ಗಳು ಸಂಪೂರ್ಣವಾದಂಥ ವಿಭಿನ್ನ ಭೌತ ವಿಜ್ಞಾನವನ್ನು ಅನುಸರಿಸೋದಿಲ್ಲ. ಆದರೆ ಅವುಗಳಲ್ಲಿ ಒಂದೇ ಮೂಲಭೂತದ ಆವೇಗ, ಸಂವೇಗ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತು ಸಂವೇಗದ ಹರಿವು, ಮೊಮೆಂಟಮು ಹರಿತಕ್ಕಂಥ ರೀತಿ ಭೌತ ವಿಜ್ಞಾನದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾವೆ ಅಷ್ಟೇ. ಹಾಗಾದರೆ ಫೇನ್ಮನ್ ತಪ್ಪಿದ್ರು ಅಂತ ಹೇಳೋಣವೇ? ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಫೇನ್ಮನ್ ಈ ಸಮಸ್ಯೆಯನ್ನು ಪ್ರಸಿದ್ಧಗೊಳಿಸಿದರು ಮತ್ತು ಅವರು ಸ್ವತಃ ಅದರ ಉತ್ತರವನ್ನು ಹುಡುಕಾಡಿದರು. ಆದರೆ ಅವರು ನೀಡಿದ್ದ ಹೊರತುದಿಯ ಒತ್ತಡ ಅರಿವಿನ ಪರಿಣಾಮವನ್ನು ಕೇಂದ್ರ ಅಂದರೆ ಅದು ತಿರುಗದಿಕ್ಕೆ ಕೇಂದ್ರ ಕಾರಣ ಅಂತ ನೋಡೋದು ಹೊಸ ಪ್ರಯೋಗಗಳಿಂದ ಬೆಂಬಲಿತಗೊಂಡಿಲ್ಲ. ಸ್ಪ್ರಿಂಕ್ಲರ್ ಹೇಗೆ ತಿರುಗುತ್ತದೆ ಅನ್ನುವ ಪ್ರಶ್ನೆ ತೋಟದ ಆಟಿಕೆಯ ಮಟ್ಟದಲ್ಲಿ ಅಲ್ಪ ಸಂಗತಿಯಾಗಿ ಕಾಣಬಹುದು ನಮಗೆ. ಆದರೆ ಅದರ ಹಿಂದೆ ಇರತಕ್ಕಂಥ ಭೌತ ವಿಜ್ಞಾನ ಬಹಳ ದೊಡ್ಡ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ದ್ರವ ಮತ್ತು ಘನ ವಸ್ತುಗಳ ಪರಸ್ಪರ ಅಂತಕ್ರಿಯೆ. ನೀರು ಅಥವಾ ಗಾಳಿ ಅಥವಾ ಪ್ರವಾಹಿ ಒಂದು ವಸ್ತುವಿನೊಳಗೆ ಅಥವಾ ಸುತ್ತಲೂ ಹರಿದಾಗ ಅದರ ಸಂವೇಗ, ಮೊಮೆಂಟಮ್ಮು ವಸ್ತುವಿನ ಮೇಲೆ ಬಲ ಮತ್ತು ತಿರುಚಿಕೆಯನ್ನು ಟಾರ್ಕ್ನ ಉಂಟು ಮಾಡ್ತೈತೆ. ಇದೇ ತತ್ವಗಳನ್ನ ಬಳಸಿಕೊಂಡು ಟರ್ಬೈನ್ಗಳು, ದ್ರವಶಕ್ತಿ ಪರಿವರ್ತಕಗಳು ಅಂದ್ರೆಗಿನ ಫ್ಲೂಯಿಡ್ ಎನರ್ಜಿ ಕನ್ವರ್ಟರ್ಸು, ನೀರಿನ ಶಕ್ತಿಯನ್ನು ಬಳಸ್ತಕ್ಕಂಥ ಯಂತ್ರಗಳು ಮತ್ತು ಗಾಳಿಯ ಹರಿವಿನಿಂದ ಶಕ್ತಿ ಪಡಿತಕ್ಕಂಥ ಚೈತನ್ಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ವಿನ್ಯಾಸಗೊಳ್ತವೆ. ಹೊಸ ಅಧ್ಯಯನ ಕೊಳೆಯ ಆಕಾರವನ್ನು ಬದಲಿಸುವ ಮೂಲಕ ಆವೇಗದ ಹರಿವನ್ನು ನಿಯಂತ್ರಿಸಬಹುದು ಅನ್ನೋದನ್ನು ತೋರಿಸ್ಕೊಟ್ಟೈತೆ. ಪ್ರೊಸೀಡಿಂಗ್ಸ್ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ನ ಅಧ್ಯಯನದ ಶೀರ್ಷಿಕೆ ಜಿಯೋಮೆಟ್ರಿ ಕಂಟ್ರೋಲ್ಸ್ ಮೊಮೆಂಟಮ್ ಫ್ಲಕ್ಸ್ ಇನ್ ದಿ ಸ್ಪ್ರಿಂಕ್ಲರ್ ಪ್ರಾಬ್ಲಮ್. ಇದರ ಸಾರಾಂಶ ಏನಂತ ಹೇಳಿದ್ರೆ, ಸ್ಪ್ರಿಂಕ್ಲರ್ನ ತಿರುವಿಕೆಯ ಮೂಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದರ ಹೊರಗಿನ ನೀರಿನ ಚಿಮ್ಮುವಿಕೆಯನ್ನು ಮಾತ್ರ ನೋಡೋದಕ್ಕಿಂತ ನೀರಿನ ಸಂವೇಗ, ಮೊಮೆಂಟಮು ವ್ಯವಸ್ಥೆಯೊಳಗಡೆ ಹೇಗೆ ಹರಿತೈತೆ ಮತ್ತು ಬದಲಾಗ್ತೈತೆ ಅನ್ನೋದನ್ನು ನೋಡಬೇಕು. ಸುಮಾರು 80 ವರ್ಷಗಳಿಂದ ಕುತೂಹಲ ಕೆರಳಿಸಿದ್ದ ಫೇನ್ಮನ್ನ ಈ ಪುಟ್ಟ ಭೌತ ವಿಜ್ಞಾನದ ಒಗಟಿಗೆ ಈಗ ಸಿಲ್ಲಿ ಅಂತ ಕಾಣುವ ಆಟಿಕೆನೆ ಗಂಭೀರವಾದ ಉತ್ತರವನ್ನು ನೀಡುತ್ತೆ. ಹೊರಗಡೆ ನಮಗೆ ಸಾಮಾನ್ಯ ರೀತಿಯಲ್ಲಿ ಕಾಣಿಸ್ತಕ್ಕಂಥ ಅದೆಷ್ಟೋ ಘಟನೆಗಳು ಮತ್ತು ಸಂಗತಿಗಳ ಹಿಂದೆ ಭಾಳ ಆಳವಾದಂಥ ಭೌತಿಕ ವಿಜ್ಞಾನದ ತತ್ವಗಳಿರ್ತವೆ, ನಿಸರ್ಗದ ಗುಟ್ಟುಗಳು ಅಡಗಿಕೊಂಡಿರ್ತವೆ. ಸಾಧಾರಣ ಸಂಗತಿಗಳ ಹಿಂದೆ ಅಡಗಿರುವ
ಇಂಥ ಮಹಾನ್ ಗುಟ್ಟುಗಳ ಇತರ ಸಂಗತಿಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.